ಇನ್ನೊಂದು 2-3 ದಿನ ಬೇಸಿಗೆಗಾಲ ಬಂತು. ನಂಗೆ ತುಂಬ ಇಷ್ಟ, ಯಾಕಂದರೆ ಬೆಳಗ್ಗೆ ಬೇಗ ಎದ್ದು ತಣ್ಣಗಿರೋ ಗಾಳೀಲಿ ಹೋಗಿ ವಾಕ್ ಮುಗಿಸ್ಕೊಂಡು ಬಂದ್ಬಿಡ್ಬೋದು ಅಂತ. ಆ್ಯಂಡ್ ಇವತ್ತಿಂದ ನಾನು ಕನ್ನಡ ಪುಸ್ತಕ ಓದೋಣ ಅಂತ ಅನ್ಕೊತಾ ಇದ್ದೀನಿ. ಯಾಕಂದರೆ ನಾನು ಸ್ವಲ್ಪ ಕನ್ನಡ ಮಾತಾಡಬೇಕಾದ್ರೆ ಆಂಗ್ಲ ಪದಗಳು ಬಳಸ್ತೀನಿ ಜಾಸ್ತಿ. ಅದಕ್ಕೆ ನನಗೆ ಸ್ವಲ್ಪ ಕನ್ನಡನೇ ಜಾಸ್ತಿ ಬಳಸೋಣ. ಕೆಲವೊಂದು ಪದಗಳಿಗೆ ಏನು ಮಾತಾಡಬೇಕು, ಹೆಂಗೆ ಮಾತಾಡಬೇಕಂತಲೇ ಒಂದೊಂದು ಸಲ ಗೊತ್ತಾಗಲ್ಲ. ಅದಕ್ಕೋಸ್ಕರ ಸ್ವಲ್ಪ ಕನ್ನಡ ಪುಸ್ತಕ ಓದೋದ್ರಿಂದ ನಮಗೆ ಎಲ್ಲಿ ಏನು ಬಳಸ್ಬೋದು ಅನ್ನೋದು ಅರ್ಥ ಆಗುತ್ತೆ ಅಂತ ಇವತ್ತಿಂದ ಕನ್ನಡ ಪುಸ್ತಕ ಓದ್ತಾ ಇದ್ದೀನಿ. ಒಂದು 20 ನಿಮಿಷ ಓದೋಣ ಅಂದ್ಕೊಂಡಿದ್ದೀನಿ. ಅದಾದಮೇಲೆ ಇವತ್ತು ಎಕ್ಸಸೈಸ್ ಬಂದು ಕ್ಯಾರಲಿನವ್ರದ್ದು 6ನೇ ದಿನ. ವರ್ಕೌಟ್ ಇವ್ರದ್ದು ಸ್ಟ್ರೆಂತ್ ಟ್ರೈನಿಂಗ್ ಫೋಕಸ್ಡ್ ಆಗಿರೋದ್ರಿಂದ ಎಷ್ಟು ಚೆನ್ನಾಗಿ ಅನಿಸುತ್ತೆ ಅಂದರೆ ದಿನೇ 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 ಎಷ್ಟು ಬಲಶಾಲಿ ಆಗ್ತಾ ಇದ್ದೀನಿ ಅಂತ ನನಗನ್ಸುತ್ತೆ. ಅಂದರೆ ಚೆನ್ನಾಗಿದೆ ತುಂಬ. ನೀವು ಕೂಡ ಸ್ಟ್ರೆಂತ್ ಟ್ರೈನಿಂಗ್ ಪ್ರಾಕ್ಟೀಸ್ ಮಾಡಲೇಬೇಕು ಡೈಲಿ. ಆ್ಯಂಡ್ ಅದಾದಮೇಲೆ ಇವತ್ತು ಲಕ್ಷ್ಯ ಸ್ಕೂಲ್ಗೆ ಪ್ರೈಮರಿಯಿಂದ ಸೆಕೆಂಡರಿ ಸ್ಕೂಲಿಗೆ ಶಿಫ್ಟ್ ಮಾಡ್ತಾ ಇದ್ದೀವಿ. ಸೊ ಅದೆಲ್ಲ ಸ್ವಲ್ಪ ನೋಡೋಕೆ ಹೋಗಿದ್ವಿ. ತುಂಬ ಲೇಟಾಗಿ ಹೋಗಿತ್ತು, ಅದಕ್ಕೆ ಅವರು ಒಳ್ಳೆ ಹೊಟ್ಟೆ ಹಸಿ ಅಂತ ಅಳ್ತಾಯಿದ್ರು ಪಾಪ. ಅದಕ್ಕೆ ಅಲ್ಲೇ ಹೊರಗಡೆ ಊಟ ಕೊಡಿಸ್ದೆ. ಯಶ್ವಿ ಒಂದು ಸ್ವಲ್ಪ ಪುಳಿಯೋಗರೆನ ಬಿಟ್ಟಿದ್ಲು, ಸೊ ಅದನ್ನೇ ತಿಂದ್ಬಿಟ್ಟು ಮನೆಗೆ ಬಂದೆ. ಸಂಜೆಗೆ ಇದೇನೋ ಎಡಿಮಾಮೆ ಅಂತ ಇತ್ತು, ಅದನ್ನು ತಿಂದೆ. ಮತ್ತು ರಾತ್ರಿ ಊಟಕ್ಕೆ ಗೆಣಸು ಬಟಾಣಿ ಹಾಕಿ ಚಪಾತಿ ಮತ್ತು ಬೆಂಡೆಕಾಯಿ ಪಲ್ಯ, ತೋಫು ಮತ್ತು ಪಾಲಕ್ದು ಗೊಜ್ಜು. ತುಂಬ ದಿನಗಳ ನಂತರ 11,000 ಹೆಜ್ಜೆ ಕಂಪ್ಲೀಟ್ ಮಾಡಿದ್ವಿ.